ಅಕ್ಷಯ ತೃತೀಯ ಇಸ್ ನಾಟ್ ಅಬೌಟ್ ಪರ್ಚೇಸಿಂಗ್ ಗೋಲ್ಡ್. ಈ ಮಾರ್ಕೆಟಿಂಗ್ ಗಿಮಿಕ್ಗೆ ನೀವೇನಾದ್ರೂ ಬಿದ್ದು ಬೈ ಎನಿ ಚಾನ್ಸ್ ಗೋಲ್ಡ್ ತಗೊಳಕ್ಕೆ ಅಂಗಡಿಗಳ ಮುಂದೆ ಕ್ಯೂ ನಿಂತ್ಕೊಂಡಿದ್ದೀರಾ ಅಂತಂದ್ರೆ ನೀವಂತೂ ಸ್ಕ್ಯಾಮ್ ಅಲ್ಲಿದ್ದೀರಾ ಅಂತಾನೆ ಅರ್ಥ. ಈ ಅಕ್ಷಯ ತೃತೀಯ ಅಂತ ಅಂದ್ರೆ ಆ ಡೇ ಇಸ್ ಮ್ಯಾನಿಫೆಸ್ಟಿಂಗ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ನನಗೆ ಒಂದು ಜ್ಞಾನ ವೃದ್ಧಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಬುಕ್ ತಗೊಂಡ್ರು ಕೂಡ ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ. ಅಕ್ಷಯ ಅಂತಂದ್ರೆ ಲಿಮಿಟ್ಲೆಸ್ ಅಂತ. ಅದನ್ನ ಬಿಟ್ಟು ನೀವೇನಾದ್ರೂ ಏನೋ ಫುಡ್ ಐಟಮ್ಸ್ ತೊಗೊಂಡ್ಬಂದ್ರು ಅಷ್ಟೇ ನಿಮ್ಮ ಮನೆಯಲ್ಲಿ ಒಂದು ಅನ್ನಪೂರ್ಣೇಶ್ವರಿ ನೆಲೆ ಆಗುತ್ತೆ ಅಂತ ಅರ್ಥ. ಸೊ ಹೀಗೆ ಒಂದೊಂದು ವಸ್ತುಗಳಿಗೆ ಇಂಟರ್ಕನೆಕ್ಟ್ ಆಗಿದೆ. ಗೋಲ್ಡ್ ಅಂತ ಅಂದರೆ ವೆಲ್ತ್ ಅಂತ ಹೇಳ್ತಾರೆ. ನಾವೊಂದು ಒಳ್ಳೆ ಕಾರ್ಯದಲ್ಲಿ ಒಬ್ರಿಗೆ ಅನ್ನದಾನ ಮಾಡಿದ್ರು ಕೂಡ ನಿಮಗೆ ಅದೇನು ಪುಣ್ಯ ಬರುತ್ತೆ ಅದೇ ಡಬಲ್ ಆಗುತ್ತೆ. ನಾವು ಅಥವಾ ಯಾವುದೇ ಒಂದು ಏನೋ ಕೆಲಸನ ಶುರು ಮಾಡಿದ್ರೆ ಆ ಕೆಲಸ ಅದನ್ನು ಕೂಡ ಹೈ ಎನರ್ಜಿಯಿಂದ ಶುರು ಆಗುತ್ತೆ. ಅದು ಕೂಡ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗುತ್ತೆ ಅಥವಾ ಒಳ್ಳೆ ಪರಿಪೂರ್ಣವಾದ ದಾರಿಯಲ್ಲಿ ಹೋಗುತ್ತೆ. ಸೊ ಬರೀ ಒಂದು ಗೋಲ್ಡ್ಗೆ ಸೀಮಿತವಾಗಿ ಇಡೋದಲ್ದಲೆ ಈ ಥರ ಎಲ್ಲ ವಿಚಾರಗಳನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡು ಈ ಒಂದು ದಿನಾನ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾಕೆ ಈ ಒಂದು ಡೇ ಸೆಲ್ಫ್ ಮ್ಯಾನಿಫೆಸ್ಟೆಡ್ ಡೇ ಅಂತ ಹೇಳ್ತಾರೆ ಅಂತ ಅಂದ್ರೆ, ಸೂರ್ಯ ಮತ್ತೆ ಚಂದ್ರ ಇಬ್ರು ಕೂಡ ಹೈ ಎನರ್ಜಿಯಲ್ಲಿ ಇರ್ತಾರೆ ಆ ಒಂದು ದಿನ ಮಾತ್ರ. ಸೊ ನೀವು ಆ ಒಂದು ದಿನ ಮೆಡಿಟೇಷನ್ ಮಾಡೋದಾಗ್ಲಿ, ಪೂಜೆ ಮಾಡೋದಾಗ್ಲಿ, ಅಥವಾ ಯಾರಿಗಾದ್ರೂ ಒಳ್ಳೇದು ಮಾಡೋದಾಗ್ಲಿ, ಅಥವಾ ಹಳೆ ಕರ್ಮಗಳನ್ನ ಕಳ್ಕೊಳ್ಳೋದಾಗ್ಲಿ, ಎಲ್ಲನೂ ಕೂಡ ಅಷ್ಟೇ ಅದು ಡಬಲ್ ಆಗ್ತಾ ಹೋಗುತ್ತೆ, ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕೆಟ್ಟ ಕೆಲಸ ಮಾಡಿದ್ರು ಅದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೈಥಾಲಜಿಕಲಿ ನಾವು ನೋಡಕ್ ಹೋದ್ರೆ ಅಕ್ಷಯ ತೃತೀಯ ಅನ್ನೋದು ಆಕ್ಚುಲಿ ನಿಮಗೆ ಗೊತ್ತಿರತ್ತೆ ಅಕ್ಷಯ ಪಾತ್ರೆ ಅಂತ ಅಂದ್ಬಿಟ್ಟು. ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣ ದ್ರೌಪದಿಗೆ ಆ ಒಂದು ಪಾತ್ರೆಯನ್ನ ಕೊಟ್ಟಿರ್ತಾನೆ. ಯಾಕಂದ್ರೆ ಪಾಂಡವರಾಗ್ಲಿ ದ್ರೌಪದಿ ಆಗ್ಲಿ ಉಪವಾಸ ಇರಬಾರ್ದು ಅಂದ್ರೆ, ಹೌದು ಋಷಿ ಮುನಿಗಳು ಬರ್ತಾರೆ, ಅವರೆಲ್ಲರಿಗೂ ಕೂಡ ಊಟ ಉಪಚಾರ ಮಾಡಬೇಕು ಅನ್ನೋದು ಕಾರಣ ಇರುತ್ತೆ. ಬಟ್ ಅವರೂ ಕೂಡ ಉಪವಾಸ ಇಲ್ಲದೆ ಇರಬೇಕು ಅನ್ನೋ ಒಂದು ಕಾರಣ ಆಗುತ್ತೆ. ಆ್ಯಂಡ್ ಈ ದಿನ ಇನ್ನೂ ಇಷ್ಟು ಶ್ರೇಷ್ಠಕರವಾದದ್ದು ಅಂತ ಅಂದರೆ ಅನ್ನಪೂರ್ಣೇಶ್ವರಿ ದೇವಿಯ ಅವತಾರ ಆಗಿದ್ದ ದಿನ ಅಂತ ಕೂಡ ನಂಬ್ತಾರೆ. ಅದಲ್ಲದೆ ಪರಶುರಾಮ ಅಂದರೆ ವಿಷ್ಣುವಿನ 6ನೇ ಅವತಾರ ಏನಿದೆ ಆ ಒಂದು ಅವತಾರ ಸೃಷ್ಟಿಯಾಗಿದ್ದಂಥ ದಿನ ಇದು ಅಂತ ಕೂಡ ಹೇಳ್ತಾರೆ. ಗಂಗಾ ದೇವಿ ಅಂದರೆ ಗಂಗೆನೇ ಏನೋ ಸ್ವರ್ಗಲೋಕದಿಂದ ಭೂಮಿಗೆ ಇಳಿದು ಬಂದಿದ್ದ ದಿನ ಅಂತ ಕೂಡ ನಂಬ್ತಾರೆ. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸಗಳು, ಒಳ್ಳೆ ವಿಚಾರಗಳು ಆ ಒಂದು ದಿನದಲ್ಲಿ ಇಂಟರ್ಲಿಂಕ್ ಆದಾಗ ನೀವು ಯಾಕೆ ಬರೀ ಗೋಲ್ಡ್ಗೆ ಅಂತಲೇ ಸೀಮಿತವಾಗಿರ್ತೀರಾ? ಭಕ್ತಿನೂ ಕೂಡ ಒಂದು ಚಿನ್ನ ಇದ್ದಂಗೆ. ಬುಕ್ ತಗೊಂಡು ಓದೋದು ಕೂಡ ಕಿತ್ಕೊಳಕ್ಕಾಗ್ದಿರೋ ಅಂತ ಒಂದು ವಸ್ತು ನಮ್ಮ ಹತ್ರ. ಸೊ ಒಳ್ಳೇದಾಗ್ಲಿ, ಒಂದು ಬುಕ್ ತಗೊಳ್ಳಿ. ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದು ಬುಕ್ ತಗೊಳ್ಳಿ, ಓದಿ. ಇಲ್ಲಾಂದರೆ ಆ ದೇವರಿಗೆ ಪ್ರಾರ್ಥನೆ ಮಾಡಿ, ಅದು ಕೂಡ ಡಬಲ್ ಆಗುತ್ತೆ. ಈ ಟೈಮಲ್ಲಿ ನಾವು ಏನು ಮಾಡ್ತೀವೋ, ಈ ಒಂದು ದಿನ ನಾವೇನು ಮಾಡ್ತೀವೋ ಎಲ್ಲ ಕೂಡ ಡಬಲ್ ಆಗುತ್ತೆ. ಸೊ ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ, ಕಾನ್ಷಿಯಸ್ ಆಗಿ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ, ಕಾನ್ಷಿಯಸ್ ಆಗಿ ನಿಮ್ಮ ಡೇನ ಎಂಡ್ ಮಾಡಿ. ಹ್ಯಾಪಿ ಅಕ್ಷಯ ತೃತೀಯ. ಯಾರ್ಯಾರೆಲ್ಲ ಒಳ್ಳೇದು ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಒಳ್ಳೇದಾಗಲಿ.